ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಾಣಿಜ್ಯ ನಗರ ರಾಣೆಬೆನ್ನೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಡವರ ಮತ್ತು ಎಲ್ಲ ಜನಸಾಮಾನ್ಯರ ವರ್ಗದ ಜನರ ಬೇಡಿಕೆ ಅಂತ ಏನು ನಮ್ಮ ಕಮಿಷನರ್ ಫಕೀರಪ್ಪ ಇಂಗಳಿಯವರು ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ. ಅದರಂತೆ ನಾಳೆ ಏನು ರಾಣೆಬೆನ್ನೂರಿನ ಅತಿ ದೊಡ್ಡ ಬಜೆಟ್ ಮಂಡಿಸಲಿದ್ದಾರೆ. ನಿಜವಾಗ್ಲೂ ಆ ಬಜೆಟ್ನಲ್ಲಿ ನಮ್ಮ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ಶಹರದ ನಿವಾಸಿಗಳಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಬೇಕಾಗಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆಟೋ ಚಾಲಕರ ಮಾಲಕರ ಒಂದು ಅಸೋಸಿಯೇಷನ್ ಇಂದ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಈ ರಾಣೆಬೆನ್ನೂರು ಪೋಸ್ಟ್ ಸರ್ಕಲ್ ನಿಂದ ಹಿಡಿದು ರೈಲ್ವೆ ಸ್ಟೇಷನ್ ವರೆಗೂ ಎರಡೂ ಬದಿಯ ರಸ್ತೆಗಳು ಬಹಳಷ್ಟು ಹದಗೆಟ್ಟಿವೆ. ಸುಮಾರು ದಶಕಗಳಿಂದ ಈ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟವರಿಗೆ ಮನವಿ ಕೊಟ್ಟರು ಕೂಡ ಆ ರಸ್ತೆ ರಿಪೇರಿ ಆಗ್ತಾ ಇಲ್ಲ. ದಯವಿಟ್ಟು ನಾಳೆ ಬಜೆಟಿನ ವಿಶೇಷ ಅನುದಾನವನ್ನು ಅದಕ್ಕೆ ಮೀಸಲಿಟ್ಟು ಆ ರಸ್ತೆಯನ್ನ ನಿರ್ಮಾಣ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಆಟೋ ಚಾಲಕರು ಅಂದ್ರೆ ಬಹಳಷ್ಟು ಶ್ರಮಜೀವಿಗಳು, ಅತ್ಯಂತ ಕಡು ಬಡವರು ಇದ್ದಾರ ಅದು ಆಟೋ ಓಡಿಸೋದು. ಇವತ್ತು LPG ಸಿಲಿಂಡರ್ ಗ್ಯಾಸ್ ದರ ಏರಿಕೆ ಆಗಿರೋದ್ರಿಂದ ಬಹಳಷ್ಟು ಆರ್ಥಿಕ ತೊಂದರೆಯಲ್ಲಿದ್ದಾರೆ. ಅವರಿಗೆ ಏನು ರಾಣೆಬೆನ್ನೂರು ನಗರದಲ್ಲಿ ಅವರ ಮಕ್ಕಳ ಒಂದು ಕಲ್ಯಾಣ ಕೆಲಸಕ್ಕೆ ಒಂದು ಆಟೋ ಭವನ ಅಂತಂದೇಳಿ ನಿರ್ಮಾಣ ಮಾಡಬೇಕು. ಅವ್ರಿಗೆ ಒಂದು ವಿಶೇಷವಾದ ಹೃದಯ ಭಾಗದಲ್ಲಿ ಒಂದು ಜಾಗ ಮಂಜೂರು ಮಾಡಿ ಒಂದು ಆಟೋ ಭವನ ಅಂತ ನಿರ್ಮಾಣ ಮಾಡಿದ್ರೆ ನಮ್ಮ ಆಟೋ ಚಾಲಕರ ಮತ್ತು ಮಾಲಕರ ಮಕ್ಕಳ ಏನು ಕಲ್ಯಾಣ ಕೆಲಸಗಳು ಏನೇ ಇದ್ರು ಆ ಒಂದು ಆಟೋ ಭವನದಲ್ಲಿ ಮಾಡಿ ಅವರ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡ್ಕೊಳ್ಳಕ್ ಸಾಧ್ಯತೆ ಐತಿ. ಈಗಿನ ಈ ಕಲ್ಯಾಣ ಮಂಟಪಗಳು ಏನಂತ ರಾಣೆಬೆನ್ನೂರಲ್ಲಿ ದೊಡ್ಡ ಅವು ದರ, ಆ ದರದ ಆ ರೇಟ್ ಕೊಟ್ಟು ಅವ್ರ ಕಲ್ಯಾಣ ಹೋದಾಗ ಆ ಕಲ್ಯಾಣ ಕೆಲಸ ಮಾಡಕ್ ಆಗೋದಲ್ಲ. ಸಿಟಿಯಲ್ಲಿ ಮನೆ ಮುಂದೆ ಏನಾದ್ರೂ ಒಂದು ಸಣ್ಣ ಪೆಂಡಲ್ ಹಾಕಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದ ಒಂದು ಆಟೋ ಭವನ ನಿರ್ಮಾಣ ಮಾಡಿಬಿಟ್ರೆ ರಾಣೆಬೆನ್ನೂರಿನಲ್ಲಿ ಇರ್ತಕ್ಕಂಥ ಸುಮಾರು 1500ಕ್ಕೂ ಹೆಚ್ಚು ಆಟೋ ಚಾಲಕರು ಮಾಲಕರು ಒಂದು ಅತ್ಯಂತ ಖುಷಿಯಿಂದ ಜೀವನ ಮಾಡಬಹುದು. ಅವರ ಈ ಇಂಥ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಬೇಡಿಕೆಗಳು ಆಟೋ ಚಾಲಕರದ್ದು ಏನು ವಿಶೇಷವಾದ ಬೇಡಿಕೆ ಇದೆ, ಒಂದು ಆಟೋ ಭವನ ಮತ್ತು ರಸ್ತೆ ರಿಪೇರಿ ಕಾರ್ಯ ದಯವಿಟ್ಟು ನಾಳೆ ಬಜೆಟ್ನಲ್ಲಿ ವಿಶೇಷವಾಗಿ ಅನುದಾನವನ್ನು ಮೀಸಲಿಡಬೇಕು ಅಂತಕ್ಕಂಥ ಒಂದು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ಆಗಮಿಸಿದ್ದೇವೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಈ ಒಂದು ಮನವಿ ಪತ್ರವನ್ನು ಕೊಡ್ತೇವೆ. ಧನ್ಯವಾದಗಳು. ನಮ್ಮ ಮನವಿಯನ್ನು ಸ್ವೀಕರಿಸಿದಂತ ಮಾನ್ಯ ಕಮಿಷನರ್ ಸಾಹೇಬರು ಈ ಬೇಡಿಕೆಗಳನ್ನ ಕುರಿತು ಆಟೋ ಚಾಲಕರ ಮಾಲಕರ ಒಂದು ಗೌಣೆಯನ್ನ ನೋಡಿ ಮತ್ತು ಈ SRK ನಗರದ ಸಾರ್ವಜನಿಕರು ಮತ್ತು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಹಿಳೆಯರಿಗೆ ವಿಶೇಷವಾದ ಶೌಚಾಲಯದ ವ್ಯವಸ್ಥೆಯನ್ನು ಕುರಿತು ಯಾರು ಮಾತಾಡಬೇಕು ಅಂತಂದೇಳಿ ಅವರಿಗೆ ವಿನಂತಿ ಮಾಡಿ. ಆಟೋ ಚಾಲಕರು ಪ್ರಮುಖವಾಗಿ ಈ ರೈಲ್ವೆ ಸ್ಟೇಷನ್ನಿಂದ ಏನು ಒಂದು ಪೋಸ್ಟ್ ಆಫೀಸ್ ಸರ್ಕಲ್ ಅವರಿಗೆ ಏನೊಂದು ಹದಗೆಟ್ಟ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಇದು ಪ್ರಮುಖವಾಗಿ ಒಂದು ನಗರೋತ್ಥಾನದಲ್ಲಿ ಆಗಿದೆ. ಬಟ್ ಸುಮಾರು ನಗರೋತ್ಥಾನ ಗುತ್ತಿಗೆದಾರರು ಸ್ವಲ್ಪ ವಿಳಂಬ ಮಾಡಿದ್ರಿಂದ ತೊಂದರೆ ಆಗಿದೆ. ಬಟ್ ಈ ಒಂದು ಮುಂದಿನ ಒಂದು 15 ಡೇಸ್ ಒಳಗೆ ಒಂದು ಸರಿಪಡಿಸುವಂಥ ಕೆಲಸವನ್ನು ನಗರಸಭೆಯಿಂದ ಮಾಡ್ತೀವಿ. ಏನು ಒಂದು ಆಟೋ ಚಾಲಕರ ಒಂದು ಕಲ್ಯಾಣ ಭವನ ಅಂತ ತಿಳ್ಕೊಬೋದು ನಾವೆಲ್ಲ. ಆಟೋ ಚಾಲಕರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬೇಡಿಕೆ ಇದು. ಅತ್ಯಂತ ಕಾಳಜಿಯಿಂದ ಇದನ್ನು ಮುಂದಿನ ನಮ್ಮ ಒಂದು ಸಭೆಯಲ್ಲಿ ಮಾನ್ಯ ಶಾಸಕರ ಜೊತೆ ಇದನ್ನು ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ವಿಶೇಷವಾಗಿ ಒಂದು ಕಲ್ಯಾಣ ಭವನ ಇರಲಿ. ಯಾಕೆ ಎಲ್ಲರೂ ಸಹಿತ ಆಟೋ ಚಾಲಕರನ್ನು ಒಂದು ಮಧ್ಯಮ ವರ್ಗ ಬಡತನದಿಂದ ಒಂದು ಏನೋ ಒಂದು ಉಪಜೀವನ ಮಾಡುವಂಥವ್ರು ಸನ್ಮಾನ್ಯ ಶಾಸಕರ ಜೊತೆ ಈ ವಿಷಯವಾಗಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಒಂದು ಶಾಸಕರ ಅಪ್ಪಣೆ ಮೇರೆಗೆ ನೋಡಿಕೊಂಡಷ್ಟು ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಾಳೆ ನಗರಸಭೆಯ ಒಳ್ಳೆ ನ್ಯೂಸ್ ಬ್ಯಾಂಕ್